ಬಿಎಂಆರ್ಸಿಎಲ್ ತಾತ್ಕಾಲಿಕವಾಗಿ ದರ ಏರಿಕೆಯನ್ನ ತಡೆ ಹಿಡಿದಿದೆಯೇನೋ ನಿಜ. ಆದ್ರೆ ಇದು ಮುಂದೆ ಹೇಗೆ ಇದೇ ರೀತಿಯಾಗಿ ದರ ಏರಿಸ್ತಾ ಹೋದ್ರೆ ಮುಂದೇನು ಅನ್ನೋದರ ಕುರಿತಾಗಿ ಎಲ್ಲರಿಗೂ ಒಂದು ಪ್ರಶ್ನೆ ಇದ್ದೇ ಇದೆ. ಈ ನಿಟ್ಟಿನಲ್ಲಿ ಇವತ್ತೊಂದು ಬೋರ್ಡ್ ಮೀಟಿಂಗ್, ಬಿಎಂಆರ್ಸಿಎಲ್ ಬೋರ್ಡ್ ಮೀಟಿಂಗ್ ಅನ್ನ ಮಾಡುತ್ತೆ. ಈ ಬೋರ್ಡ್ ಮೀಟಿಂಗ್ ನಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಶುಭ ಸೋಮವಾರ ಇವತ್ತಾಗುತ್ತಾ? ಟಿಕೆಟ್ ದರ ಸಂಬಂಧ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಇದು. ಇಂದಿನ ಸಭೆಯಲ್ಲಿ ತಾತ್ಕಾಲಿಕತೆಯ ಭವಿಷ್ಯ ನಿರ್ಧಾರ ಆಗುತ್ತೆ. ಸದ್ಯಕ್ಕೆ ದರ ಏರಿಕೆ ನಿರ್ಧಾರವನ್ನ ಬಿಎಂಆರ್ಸಿಎಲ್ ಕೈಬಿಟ್ಟಿದೆ. ಟಿಕೆಟ್ ದರವನ್ನ ಶಾಶ್ವತವಾಗಿ ಕೈಬಿಡಲು ಸಾಧ್ಯ ಇದೆಯಾ ಅನ್ನೋದನ್ನ ಚರ್ಚೆ ಮಾಡ್ತಾರೆ. ಇಂದಿನ ಬೋರ್ಡ್ ಮೀಟಿಂಗ್ ನಲ್ಲಿ ಈ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಮೆಟ್ರೋ ಪ್ರಯಾಣಿಕರಿಗೆ ಇವತ್ತೇ ಶುಭ ಸೋಮವಾರ ಆಗುತ್ತಾ? ಬಹುತೇಕ ಜನ ಮೆಟ್ರೋವನ್ನ ಅವಲಂಬಿಸಿದ್ದಾರೆ ತಮ್ಮ ಓಡಾಟಕ್ಕೆ. ಬೆಂಗಳೂರಿನ ಕಿರಿಕಿರಿಯ ಟ್ರಾಫಿಕ್ನ ನಡುವೆ ಮೆಟ್ರೋ ಅವರಿಗೆ ಅನುಕೂಲವಾದ ಪ್ರಯಾಣವಾಗಿದೆ. ಹೀಗಿರುವಾಗ ಮೆಟ್ರೋದ ಪ್ರಯಾಣದ ಟಿಕೆಟ್ ದರವನ್ನ ಏರಿಕೆ ಮಾಡಿದ್ರೆ ಅವರೆಲ್ಲರಿಗೂ ಕೂಡ ಇದು ಹೊರೆಯಾಗುತ್ತೆ. ಈಗ ಒಂದು ತಾತ್ಕಾಲಿಕವಾಗಿ ತಡೆ ಸಿಕ್ಕಿದೆ. ಮುಂದೇನು ಅನ್ನೋದು ಬೋರ್ಡ್ ಮೀಟಿಂಗ್ ತೀರ್ಮಾನ ಮಾಡುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತಾರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, ಇವತ್ತಿನ ಬೋರ್ಡ್ ಮೀಟಿಂಗ್ ಎಷ್ಟೊತ್ತಿಗೆ ಆರಂಭ ಆಗುತ್ತೆ? ಇದರಲ್ಲಿ ಒಂದು ಕ್ಲಾರಿಟಿ ಸಿಗುತ್ತಾ? ಮುಂದೇನಾದ್ರೂ ನಾವು ದರವನ್ನ ಏರಿಸುವ ಬಗ್ಗೆ ಚಿಂತನೆಯಲ್ಲಿದ್ದೀವಿ ಅನ್ನೋದ್ರ ಬಗ್ಗೆ ಸದ್ಯ ಎಷ್ಟು ಮಹತ್ವ ಪಡ್ಕೊಂಡಿದೆ ಇವತ್ತಿನ ಬೋರ್ಡ್ ಮೀಟಿಂಗ್, ಎಷ್ಟು ಹೈ ವೋಲ್ಟೇಜ್ ಕೂಡ? ಸತ್ತರ್, ರಂಜಿತ್, ಇವತ್ತಿನ ಈ ಒಂದು ಬೋರ್ಡ್ ಮೀಟಿಂಗ್ ಏನಿದೆ ಇದು ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡುತ್ತೆ. ಯಾಕಂದ್ರೆ ಮುಂದಿನ ವರ್ಷ ಏನಾದ್ರೂ ಇವರು ದರ ಏರಿಕೆ ಮಾಡಬೇಕಾದ್ರೆ ಯಾವ ಮಾನದಂಡವನ್ನು ಪಾಲನೆ ಮಾಡಬೇಕು, ಜೊತೆಗೆ ಯಾವ ರೀತಿಯಲ್ಲಿ ಮಾಡಬೇಕು, ದರ ಏರಿಕೆ ಮಾಡಿದಂತಹ ಸಂದರ್ಭದಲ್ಲಿ ಏನಾದರೂ ವಿರೋಧ ಮಾಡಿದಂತಹ ಸಂದರ್ಭದಲ್ಲಿ, ವಿರೋಧ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಸ್ಪಷ್ಟೀಕರಣ ಕೊಡಬೇಕು ಅನ್ನೋದು ಪ್ರತಿಯೊಂದು ಕೂಡ ಇವತ್ತಿನ ಮೀಟಿಂಗ್ ಮೇಲೆ ನಿಂತಿದೆ. ಇವತ್ತಿನ ಮೀಟಿಂಗ್ ಸಹಜವಾಗಿ ಹೈ ವೋಲ್ಟೇಜ್ ಆಗಿದೆ. ಯಾಕೆಂದ್ರೆ ಈ ಮೆಟ್ರೋ ಏನಿದೆ ಅದು ಪ್ರತಿ ವರ್ಷ ಕೂಡ ದರ ಏರಿಕೆ ಆಗ್ತಾನೆ ಇರುತ್ತೆ. ಇದೇ ಕಾರಣಕ್ಕೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆ ಒಂದು ಸಂದರ್ಭದಲ್ಲಿ ಜನಾಕ್ರೋಶ ವ್ಯಕ್ತವಾಗದ ಯಾವ ರೀತಿ ವ್ಯಕ್ತವಾಗದ ರೀತಿ ತಡೆ ಹಿಡಿಯಬಹುದು ಅನ್ನೋ ಪ್ರತಿಯೊಂದನ್ನು ಕೂಡ ಇವತ್ತು ತೆಗೆದುಕೊಳ್ಳುವಂತಹ ನಿರ್ಧಾರದಿಂದ ಡಿಸೈಡ್ ಆಗಿರುತ್ತೆ. ಇದೇ ಕಾರಣಕ್ಕೆ ಇವತ್ತಿನ ಮೀಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಮೀಟಿಂಗ್ ಸಂಜೆ ನಡೆಯುವಂತಹ ಸಾಧ್ಯತೆ ಇದೆ. ಈ ಒಂದು ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಕೇಂದ್ರ ವಸತಿ ಹಾಗೂ ನಗರ ವ್ಯವಹಾರಗಳ ಸಚಿವಾಲಯದ ಒಂದಿಷ್ಟು ಅಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ರಾಜ್ಯ ಅಂದ್ರೆ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಅಧಿಕಾರಿಗಳು ಇರ್ತಾರೆ. ಮತ್ತೊಂದು ಮಾಹಿತಿ ಪ್ರಕಾರ ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರೋದ್ರಿಂದ ಅವರನ್ನು ಕೂಡ ಖುದ್ದು ಬಿಎಂಆರ್ಸಿಎಲ್ ಅಧಿಕಾರಿಗಳು ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈ ಒಂದು ದರ ನಿಗದಿ ಸಮಿತಿ 3 ತಿಂಗಳ ಕಾಲ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿತ್ತು, ಜನರ ಮಾಹಿತಿಯನ್ನು ಕಲೆ ಹಾಕಿತ್ತು, ಪ್ರಯಾಣಿಕರ ಒಪಿನಿಯನ್ ಅನ್ನು ಕಲೆ ಹಾಕಿತ್ತು. ಜೊತೆಗೆ ಇಲ್ಲಿರುವಂತಹ ತಂತ್ರಜ್ಞರಾಗಿರಬಹುದು, ತಜ್ಞರ ವರದಿಯನ್ನು ಕೂಡ ಪ್ರತಿಯೊಂದನ್ನು ಕೂಡ ಉಲ್ಲೇಖವನ್ನು ಮಾಡಿತ್ತು. ಯಾವ ಕಾರಣಕ್ಕೆ ನಾವು ದರ ಏರಿಕೆ ಮಾಡ್ತಾ ಇದ್ದೀವಿ, ಬಿಎಂಆರ್ಸಿಎಲ್ ತಗೊಳ್ಳುವಂತಹ ಖರ್ಚು ಎಷ್ಟು, ಅದರ ವೆಚ್ಚ ಎಷ್ಟು, ಪ್ರತಿಯೊಂದನ್ನು ಕೂಡ ಆ ಒಂದು ರಿಪೋರ್ಟ್ ನ ಮೂಲಕ ಸಲ್ಲಿಕೆ ಮಾಡುವಂತಹ ಒಂದು ಕೆಲಸವನ್ನು ದರ ನಿಗದಿ ಸಮಿತಿ ಮಾಡಿತ್ತು. 2 ಸರ್ಕಾರ ಕೂಡ ಸಲ್ಲಿಕೆ ಮಾಡಿತ್ತು. ಇವತ್ತಿನ ಮೀಟಿಂಗ್ ನಲ್ಲಿ ದರ ಈಗ ಏರಿಕೆ ಮಾಡಿರುವಂತಹ ದರವನ್ನು ಶಾಶ್ವತವಾಗಿ ಕೈ ಬಿಡಬೇಕಾ ಅಥವಾ 5% ಏರಿಕೆ ಮಾಡಿರೋದನ್ನು ಆ ಪರ್ಸೆಂಟೇಜ್ ಅನ್ನು ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗುತ್ತೆ. ಒಂದು ವೇಳೆ ಪರ್ಸೆಂಟೇಜ್ ಕಡಿಮೆ ಆದಂತಹ ಸಂದರ್ಭದಲ್ಲಿ ಇದು 0 ಕಿಲೋಮೀಟರ್ ಇಂದ ಕೂಡ ಅಂದ್ರೆ 1 ಕಿಲೋಮೀಟರ್ ಕೂಡ ಅನ್ವಯ ಆಗುತ್ತೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಯಾಕಂದ್ರೆ 1ರಿಂದ 2 ಕಿಲೋಮೀಟರ್ ಕೇವಲ ₹1. ಸರ್, ಥ್ಯಾಂಕ್ ಯು. ಬಿಎಂಆರ್ಸಿಎಲ್ ತಾತ್ಕಾಲಿಕವಾಗಿ ದರ ಏರಿಕೆಯನ್ನ ತಡೆ ಹಿಡಿದಿದೆಯೇನೋ ನಿಜ. ಆದ್ರೆ ಇದು ಮುಂದೆ ಹೇಗೆ ಇದೇ ರೀತಿಯಾಗಿ ದರ ಏರಿಸ್ತಾ ಹೋದ್ರೆ ಮುಂದೇನು ಅನ್ನೋದರ ಕುರಿತಾಗಿ ಎಲ್ಲರಿಗೂ ಒಂದು ಪ್ರಶ್ನೆ ಇದ್ದೇ ಇದೆ. ಈ ನಿಟ್ಟಿನಲ್ಲಿ ಇವತ್ತೊಂದು ಬೋರ್ಡ್ ಮೀಟಿಂಗ್, ಬಿಎಂಆರ್ಸಿಎಲ್ ಬೋರ್ಡ್ ಮೀಟಿಂಗ್ ಅನ್ನ ಮಾಡುತ್ತೆ. ಈ ಬೋರ್ಡ್ ಮೀಟಿಂಗ್ ನಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಶುಭ ಸೋಮವಾರ ಇವತ್ತಾಗುತ್ತಾ? ಟಿಕೆಟ್ ದರ ಸಂಬಂಧ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಇದು. ಇಂದಿನ ಸಭೆಯಲ್ಲಿ ತಾತ್ಕಾಲಿಕತೆಯ ಭವಿಷ್ಯ ನಿರ್ಧಾರ ಆಗುತ್ತೆ. ಸದ್ಯಕ್ಕೆ ದರ ಏರಿಕೆ ನಿರ್ಧಾರವನ್ನ ಬಿಎಂಆರ್ಸಿಎಲ್ ಕೈಬಿಟ್ಟಿದೆ. ಟಿಕೆಟ್ ದರವನ್ನ ಶಾಶ್ವತವಾಗಿ ಕೈಬಿಡಲು ಸಾಧ್ಯ ಇದೆಯಾ ಅನ್ನೋದನ್ನ ಚರ್ಚೆ ಮಾಡ್ತಾರೆ. ಇಂದಿನ ಬೋರ್ಡ್ ಮೀಟಿಂಗ್ ನಲ್ಲಿ ಈ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಮೆಟ್ರೋ ಪ್ರಯಾಣಿಕರಿಗೆ ಇವತ್ತೇ ಶುಭ ಸೋಮವಾರ ಆಗುತ್ತಾ? ಬಹುತೇಕ ಜನ ಮೆಟ್ರೋವನ್ನ ಅವಲಂಬಿಸಿದ್ದಾರೆ ತಮ್ಮ ಓಡಾಟಕ್ಕೆ. ಬೆಂಗಳೂರಿನ ಕಿರಿಕಿರಿಯ ಟ್ರಾಫಿಕ್ನ ನಡುವೆ ಮೆಟ್ರೋ ಅವರಿಗೆ ಅನುಕೂಲವಾದ ಪ್ರಯಾಣವಾಗಿದೆ. ಹೀಗಿರುವಾಗ ಮೆಟ್ರೋದ ಪ್ರಯಾಣದ ಟಿಕೆಟ್ ದರವನ್ನ ಏರಿಕೆ ಮಾಡಿದ್ರೆ ಅವರೆಲ್ಲರಿಗೂ ಕೂಡ ಇದು ಹೊರೆಯಾಗುತ್ತೆ. ಈಗ ಒಂದು ತಾತ್ಕಾಲಿಕವಾಗಿ ತಡೆ ಸಿಕ್ಕಿದೆ. ಮುಂದೇನು ಅನ್ನೋದು ಬೋರ್ಡ್ ಮೀಟಿಂಗ್ ತೀರ್ಮಾನ ಮಾಡುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತಾರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ.
ಸತ್ತಾರ್, ಇವತ್ತಿನ ಬೋರ್ಡ್ ಮೀಟಿಂಗ್ ಎಷ್ಟೊತ್ತಿಗೆ ಆರಂಭ ಆಗುತ್ತೆ? ಇದರಲ್ಲಿ ಒಂದು ಕ್ಲಾರಿಟಿ ಸಿಗುತ್ತಾ? ಮುಂದೇನಾದ್ರೂ ನಾವು ದರವನ್ನ ಏರಿಸುವ ಬಗ್ಗೆ ಚಿಂತನೆಯಲ್ಲಿದ್ದೀವಿ ಅನ್ನೋದ್ರ ಬಗ್ಗೆ ಸದ್ಯ ಎಷ್ಟು ಮಹತ್ವ ಪಡ್ಕೊಂಡಿದೆ ಇವತ್ತಿನ ಬೋರ್ಡ್ ಮೀಟಿಂಗ್, ಎಷ್ಟು ಹೈ ವೋಲ್ಟೇಜ್ ಕೂಡ? ಸತ್ತರ್, ರಂಜಿತ್, ಇವತ್ತಿನ ಈ ಒಂದು ಬೋರ್ಡ್ ಮೀಟಿಂಗ್ ಏನಿದೆ ಇದು ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡುತ್ತೆ. ಯಾಕಂದ್ರೆ ಮುಂದಿನ ವರ್ಷ ಏನಾದ್ರೂ ಇವರು ದರ ಏರಿಕೆ ಮಾಡಬೇಕಾದ್ರೆ ಯಾವ್ಯಾವ ಮಾನದಂಡವನ್ನು ಪಾಲನೆ ಮಾಡಬೇಕು, ಜೊತೆಗೆ ಯಾವ ರೀತಿಯಲ್ಲಿ ಮಾಡಬೇಕು, ದರ ಏರಿಕೆ ಮಾಡಿದಂತಹ ಸಂದರ್ಭದಲ್ಲಿ ಏನಾದರೂ ವಿರೋಧ ಮಾಡಿದಂತಹ ಸಂದರ್ಭದಲ್ಲಿ, ವಿರೋಧ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಸ್ಪಷ್ಟೀಕರಣ ಕೊಡಬೇಕು ಅನ್ನೋದು ಪ್ರತಿಯೊಂದು ಕೂಡ ಇವತ್ತಿನ ಮೀಟಿಂಗ್ ಮೇಲೆ ನಿಂತಿದೆ. ಇವತ್ತಿನ ಮೀಟಿಂಗ್ ಸಹಜವಾಗಿ ಹೈ ವೋಲ್ಟೇಜ್ ಆಗಿದೆ. ಯಾಕೆಂದ್ರೆ ಈ ಮೆಟ್ರೋ ಏನಿದೆ ಅದು ಪ್ರತಿ ವರ್ಷ ಕೂಡ ದರ ಏರಿಕೆ ಆಗ್ತಾನೆ ಇರುತ್ತೆ. ಇದೇ ಕಾರಣಕ್ಕೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆ ಒಂದು ಸಂದರ್ಭದಲ್ಲಿ ಜನಾಕ್ರೋಶ ವ್ಯಕ್ತವಾಗದ ಹಿನ್ನೆಲೆ, ಯಾವ ರೀತಿ ವ್ಯಕ್ತವಾಗದ ರೀತಿ ತಡೆ ಹಿಡಿಯಬಹುದು ಅನ್ನೋ ಪ್ರತಿಯೊಂದನ್ನು ಕೂಡ ಇವತ್ತು ತೆಗೆದುಕೊಳ್ಳುವಂತಹ ನಿರ್ಧಾರದಿಂದ ಡಿಸೈಡ್ ಆಗಿರುತ್ತೆ. ಇದೇ ಕಾರಣಕ್ಕೆ ಇವತ್ತಿನ ಮೀಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಮೀಟಿಂಗ್ ಸಂಜೆ ನಡೆಯುವಂತಹ ಸಾಧ್ಯತೆ ಇದೆ. ಈ ಒಂದು ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಕೇಂದ್ರ ವಸತಿ ಹಾಗೂ ನಗರ ವ್ಯವಹಾರಗಳ ಸಚಿವಾಲಯದ ಒಂದಿಷ್ಟು ಅಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ರಾಜ್ಯದಿಂದ ಅಂದ್ರೆ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಅಧಿಕಾರಿಗಳು ಇರ್ತಾರೆ. ಮತ್ತೊಂದು ಮಾಹಿತಿ ಪ್ರಕಾರ ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರೋದ್ರಿಂದ ಅವರನ್ನು ಕೂಡ ಖುದ್ದು ಬಿಎಂಆರ್ಸಿಎಲ್ ಅಧಿಕಾರಿಗಳು ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈ ಒಂದು ದರ ನಿಗದಿ ಸಮಿತಿ 3 ತಿಂಗಳ ಕಾಲ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿತ್ತು, ಜನರ ಮಾಹಿತಿಯನ್ನು ಕಲೆ ಹಾಕಿತ್ತು, ಪ್ರಯಾಣಿಕರ ಒಪಿನಿಯನ್ ಅನ್ನು ಕಲೆ ಹಾಕಿತ್ತು. ಜೊತೆಗೆ ಇಲ್ಲಿರುವಂತಹ ತಂತ್ರಜ್ಞರಾಗಿರಬಹುದು, ತಜ್ಞರ ವರದಿಯನ್ನು ಕೂಡ ಪ್ರತಿಯೊಂದನ್ನು ಕೂಡ ಉಲ್ಲೇಖವನ್ನು ಮಾಡಿತ್ತು. ಯಾವ ಕಾರಣಕ್ಕೆ ನಾವು ದರ ಏರಿಕೆ ಮಾಡ್ತಾ ಇದ್ದೀವಿ, ಬಿಎಂಆರ್ಸಿಎಲ್ ತಗೊಳ್ಳುವಂತಹ ಖರ್ಚು ಎಷ್ಟು, ಅದರ ವೆಚ್ಚ ಎಷ್ಟು, ಪ್ರತಿಯೊಂದನ್ನು ಕೂಡ ಆ ಒಂದು ರಿಪೋರ್ಟ್ ನ ಮೂಲಕ ಸಲ್ಲಿಕೆ ಮಾಡುವಂತಹ ಒಂದು ಕೆಲಸವನ್ನು ದರ ನಿಗದಿ ಸಮಿತಿ ಮಾಡಿತ್ತು. 2 ಸರ್ಕಾರ ಕೂಡ ಸಲ್ಲಿಕೆ ಮಾಡಿತ್ತು. ಇವತ್ತಿನ ಮೀಟಿಂಗ್ ನಲ್ಲಿ ದರ ಈಗ ಏರಿಕೆ ಮಾಡಿರುವಂತಹ ದರವನ್ನು ಶಾಶ್ವತವಾಗಿ ಕೈ ಬಿಡಬೇಕಾ ಅಥವಾ 5% ಏರಿಕೆ ಮಾಡಿರೋದನ್ನು ಆ ಪರ್ಸೆಂಟೇಜ್ ಅನ್ನು ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗುತ್ತೆ. ಒಂದು ವೇಳೆ ಪರ್ಸೆಂಟೇಜ್ ಕಡಿಮೆ ಆದಂತಹ ಸಂದರ್ಭದಲ್ಲಿ ಇದು 0 ಕಿಲೋಮೀಟರ್ ಕೂಡ, ಅಂದ್ರೆ 1 ಕಿಲೋಮೀಟರ್ ಕೂಡ ಅನ್ವಯ ಆಗುತ್ತೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಯಾಕಂದ್ರೆ 1ರಿಂದ 2 ಕಿಲೋಮೀಟರ್ ಕೇವಲ ₹1. ಸರ್, ಥ್ಯಾಂಕ್ ಯು. ಬಿಎಂಆರ್ಸಿಎಲ್ ತಾತ್ಕಾಲಿಕವಾಗಿ ದರ ಏರಿಕೆಯನ್ನ ತಡೆ ಹಿಡಿದಿದೆಯೇನೋ ನಿಜ, ಆದ್ರೆ ಇದು ಮುಂದೆ ಹೇಗೆ ಇದೇ ರೀತಿಯಾಗಿ ದರ ಏರಿಸ್ತಾ ಹೋದ್ರೆ ಮುಂದೇನು ಅನ್ನೋದರ ಕುರಿತಾಗಿ ಎಲ್ಲರಿಗೂ ಒಂದು ಪ್ರಶ್ನೆ ಇದ್ದೇ ಇದೆ. ಈ ನಿಟ್ಟಿನಲ್ಲಿ ಇವತ್ತೊಂದು ಬೋರ್ಡ್ ಮೀಟಿಂಗ್, ಬಿಎಂಆರ್ಸಿಎಲ್ ಬೋರ್ಡ್ ಮೀಟಿಂಗ್ ಅನ್ನ ಮಾಡುತ್ತೆ. ಈ ಬೋರ್ಡ್ ಮೀಟಿಂಗ್ ನಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಶುಭ ಸೋಮವಾರ ಇವತ್ತಾಗುತ್ತಾ? ಟಿಕೆಟ್ ದರ ಸಂಬಂಧ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಇದು. ಇಂದಿನ ಸಭೆಯಲ್ಲಿ ತಾತ್ಕಾಲಿಕತೆಯ ಭವಿಷ್ಯ ನಿರ್ಧಾರ ಆಗುತ್ತೆ. ಸದ್ಯಕ್ಕೆ ದರ ಏರಿಕೆ ನಿರ್ಧಾರವನ್ನ ಬಿಎಂಆರ್ಸಿಎಲ್ ಕೈಬಿಟ್ಟಿದೆ. ಟಿಕೆಟ್ ದರವನ್ನ ಶಾಶ್ವತವಾಗಿ ಕೈಬಿಡಲು ಸಾಧ್ಯ ಇದೆಯಾ ಅನ್ನೋದನ್ನ ಚರ್ಚೆ ಮಾಡ್ತಾರೆ. ಇಂದಿನ ಬೋರ್ಡ್ ಮೀಟಿಂಗ್ ನಲ್ಲಿ ಈ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಮೆಟ್ರೋ ಪ್ರಯಾಣಿಕರಿಗೆ ಇವತ್ತೇ ಶುಭ ಸೋಮವಾರ ಆಗುತ್ತಾ? ಬಹುತೇಕ ಜನ ಮೆಟ್ರೋವನ್ನ ಅವಲಂಬಿಸಿದ್ದಾರೆ ತಮ್ಮ ಓಡಾಟಕ್ಕೆ. ಬೆಂಗಳೂರಿನ ಕಿರಿಕಿರಿಯ ಟ್ರಾಫಿಕ್ನ ನಡುವೆ ಮೆಟ್ರೋ ಅವರಿಗೆ ಅನುಕೂಲವಾದ ಪ್ರಯಾಣವಾಗಿದೆ. ಹೀಗಿರುವಾಗ ಮೆಟ್ರೋದ ಪ್ರಯಾಣದ ಟಿಕೆಟ್ ದರವನ್ನ ಏರಿಕೆ ಮಾಡಿದ್ರೆ ಅವರೆಲ್ಲರಿಗೂ ಕೂಡ ಇದು ಹೊರೆಯಾಗುತ್ತೆ. ಈಗ ಒಂದು ತಾತ್ಕಾಲಿಕವಾಗಿ ತಡೆ ಸಿಕ್ಕಿದೆ, ಮುಂದೇನು ಅನ್ನೋದು ಬೋರ್ಡ್ ಮೀಟಿಂಗ್ ತೀರ್ಮಾನ ಮಾಡುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತಾರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, ಇವತ್ತಿನ ಬೋರ್ಡ್ ಮೀಟಿಂಗ್ ಎಷ್ಟೊತ್ತಿಗೆ ಆರಂಭ ಆಗುತ್ತೆ? ಇದರಲ್ಲಿ ಒಂದು ಕ್ಲಾರಿಟಿ ಸಿಗುತ್ತಾ? ಮುಂದೇನಾದ್ರೂ ನಾವು ದರವನ್ನ ಏರಿಸುವ ಬಗ್ಗೆ ಚಿಂತನೆಯಲ್ಲಿದ್ದೀವಿ ಅನ್ನೋದ್ರ ಬಗ್ಗೆ ಸದ್ಯ ಎಷ್ಟು ಮಹತ್ವ ಪಡ್ಕೊಂಡಿದೆ ಇವತ್ತಿನ ಬೋರ್ಡ್ ಮೀಟಿಂಗ್, ಎಷ್ಟು ಹೈ ವೋಲ್ಟೇಜ್ ಕೂಡ? ಸತ್ತರ್, ರಂಜಿತ್, ಇವತ್ತಿನ ಈ ಒಂದು ಬೋರ್ಡ್ ಮೀಟಿಂಗ್ ಏನಿದೆ ಇದು ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡುತ್ತೆ. ಯಾಕಂದ್ರೆ ಮುಂದಿನ ವರ್ಷ ಏನಾದ್ರೂ ಇವರು ದರ ಏರಿಕೆ ಮಾಡಬೇಕಾದ್ರೆ ಯಾವ್ಯಾವ ಮಾನದಂಡವನ್ನು ಪಾಲನೆ ಮಾಡಬೇಕು, ಜೊತೆಗೆ ಯಾವ ರೀತಿಯಲ್ಲಿ ಮಾಡಬೇಕು, ದರ ಏರಿಕೆ ಮಾಡಿದಂತಹ ಸಂದರ್ಭದಲ್ಲಿ ಏನಾದರೂ ವಿರೋಧ ಮಾಡಿದಂತಹ ಸಂದರ್ಭದಲ್ಲಿ, ವಿರೋಧ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಸ್ಪಷ್ಟೀಕರಣ ಕೊಡಬೇಕು ಅನ್ನೋದು ಪ್ರತಿಯೊಂದು ಕೂಡ ಇವತ್ತಿನ ಮೀಟಿಂಗ್ ಮೇಲೆ ನಿಂತಿದೆ. ಇವತ್ತಿನ ಮೀಟಿಂಗ್ ಸಹಜವಾಗಿ ಹೈ ವೋಲ್ಟೇಜ್ ಆಗಿದೆ. ಯಾಕೆಂದ್ರೆ ಈ ಮೆಟ್ರೋ ಏನಿದೆ ಅದು ಪ್ರತಿ ವರ್ಷ ಕೂಡ ದರ ಏರಿಕೆ ಆಗ್ತಾನೆ ಇರುತ್ತೆ.
ಇದೇ ಕಾರಣಕ್ಕೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆ ಒಂದು ಸಂದರ್ಭದಲ್ಲಿ ಜನಾಕ್ರೋಶ ವ್ಯಕ್ತವಾಗದ ಯಾವ ರೀತಿ ವ್ಯಕ್ತವಾಗದ ರೀತಿ ತಡೆ ಹಿಡಿಯಬಹುದು ಅನ್ನೋ ಪ್ರತಿಯೊಂದನ್ನು ಕೂಡ ಇವತ್ತು ತೆಗೆದುಕೊಳ್ಳುವಂತಹ ನಿರ್ಧಾರದಿಂದ ಡಿಸೈಡ್ ಆಗಿರುತ್ತೆ. ಇದೇ ಕಾರಣಕ್ಕೆ ಇವತ್ತಿನ ಮೀಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಮೀಟಿಂಗ್ ಸಂಜೆ ನಡೆಯುವಂತಹ ಸಾಧ್ಯತೆ ಇದೆ. ಈ ಒಂದು ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಕೇಂದ್ರ ವಸತಿ ಹಾಗೂ ನಗರ ವ್ಯವಹಾರಗಳ ಸಚಿವಾಲಯದ ಒಂದಿಷ್ಟು ಅಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ರಾಜ್ಯದಿಂದ ಅಂದ್ರೆ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಅಧಿಕಾರಿಗಳು ಇರ್ತಾರೆ. ಮತ್ತೊಂದು ಮಾಹಿತಿ ಪ್ರಕಾರ ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರೋದ್ರಿಂದ ಅವರನ್ನು ಕೂಡ ಖುದ್ದು ಬಿಎಂಆರ್ಸಿ ಅಧಿಕಾರಿಗಳು ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈ ಒಂದು ದರ ನಿಗದಿ ಸಮಿತಿ 3 ತಿಂಗಳ ಕಾಲ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿತ್ತು, ಜನರ ಮಾಹಿತಿಯನ್ನು ಕಲೆ ಹಾಕಿತ್ತು, ಪ್ರಯಾಣಿಕರ ಒಪಿನಿಯನ್ ಅನ್ನು ಕಲೆ ಹಾಕಿತ್ತು. ಜೊತೆಗೆ ಇಲ್ಲಿರುವಂತಹ ತಂತ್ರಜ್ಞರಾಗಿರಬಹುದು, ತಜ್ಞರ ವರದಿಯನ್ನು ಕೂಡ ಪ್ರತಿಯೊಂದನ್ನು ಕೂಡ ಉಲ್ಲೇಖವನ್ನು ಮಾಡಿತ್ತು. ಯಾವ ಕಾರಣಕ್ಕೆ ನಾವು ದರ ಏರಿಕೆ ಮಾಡ್ತಾ ಇದ್ದೀವಿ, ಬಿಎಂಆರ್ಸಿ ತಗೊಳ್ಳುವಂತಹ ಖರ್ಚು ಎಷ್ಟು, ಅದರ ವೆಚ್ಚ ಎಷ್ಟು, ಪ್ರತಿಯೊಂದನ್ನು ಕೂಡ ಆ ಒಂದು ರಿಪೋರ್ಟ್ ನ ಮೂಲಕ ಸಲ್ಲಿಕೆ ಮಾಡುವಂತಹ ಒಂದು ಕೆಲಸವನ್ನು ದರ ನಿಗದಿ ಸಮಿತಿ ಮಾಡಿತ್ತು. 2 ಸರ್ಕಾರ ಕೂಡ ಸಲ್ಲಿಕೆ ಮಾಡಿತ್ತು. ಇವತ್ತಿನ ಮೀಟಿಂಗ್ ನಲ್ಲಿ ದರ ಈಗ ಏರಿಕೆ ಮಾಡಿರುವಂತಹ ದರವನ್ನು ಶಾಶ್ವತವಾಗಿ ಕೈ ಬಿಡಬೇಕಾ ಅಥವಾ 5% ಏರಿಕೆ ಮಾಡಿರೋದನ್ನು ಆ ಪರ್ಸೆಂಟೇಜ್ ಅನ್ನು ಕಡಿಮೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗುತ್ತೆ. ಒಂದು ವೇಳೆ ಪರ್ಸೆಂಟೇಜ್ ಕಡಿಮೆ ಆದಂತಹ ಸಂದರ್ಭದಲ್ಲಿ ಇದು 0 ಕಿಲೋಮೀಟರ್ ಕೂಡ ಅಂದ್ರೆ 1 ಕಿಲೋಮೀಟರ್ ಕೂಡ ಅನ್ವಯ ಆಗುತ್ತೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಯಾಕಂದ್ರೆ 1 ರಿಂದ 2 ಕಿಲೋಮೀಟರ್ ಕೇವಲ ₹1. ಸರ್, ಥ್ಯಾಂಕ್ ಯು.